ಕಾಣಬಹುದಾಗಿದೆ. 4 ಇಲ್ಲ 3 ಇಂಚುಗಳಲ್ಲಿ ಹಗ್ಗ ನವರಂಗದಲ್ಲಿದೆ. ನವರಂಗ ಇದೀಗ ನೋಡಿ ತಂಡದ ಪ್ರಮುಖ ಪ್ರಾಯೋಜಕರು ಒಳಾಂಗಣದಲ್ಲಿ ಹಾಸೀನರಾಗಿ ನಮ್ಮ ಮಂದಹಾಸನ ಮುಖವನ್ನು ತೋರಿಸ್ತಾ ಇದ್ದಾರೆ. ನವರಂಗ ತಂಡದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತಹ ವ್ಯಕ್ತಿ ಎಲೆಯಲ್ಲಿ ಹಗ್ಗ ಮತ್ತೊಮ್ಮೆ ಕೃಷ್ಣಾಪುರದಲ್ಲಿ ನವರಂಗಲ್ಲಿದೆ. ಒಂದು 4 ಇಂಚುಗಳು ನವರಂಗಲ್ಲಿ 1 ನಿಮಿಷಗಳು ಮುಕ್ತಾಯಗೊಂಡಿದೆ. ಯತಿರಾಜರವರು ಮತ್ತೆ ಮೂಲಕ ನವರಂಗದ ಸ್ಥಿತಿ ಮತ್ತೊಮ್ಮೆ ಬಲಿಷ್ಠಗೊಳ್ಳುತ್ತಾಳೆ. ಆಹಾ, ಕಳೆದ ಕೈಪುಂಜಲಲ್ಲಿ ಸ್ಪರ್ಧೆಯಲ್ಲಿ ಉತ್ತಮ ಕೋಚ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಸಂದೇಶ್ ರವರು ಪೊಲಿಪು ತಂಡದಕ್ಕಾಗಿ, ಆದರೆ ಹಗ್ಗ ಮಾತ್ರ ನೇರವಾಗಿ ನವರಂಗ ಕಡೆ ಜಾರಿದೆ. 6 ಇಂಚುಗಳು ನವರಂಗಲಿದೆ. ಈ ಬಾರಿ ಪ್ರಥಮ ಅವಕಾಶವಾಗಿದೆ. 1.5 ನಿಮಿಷಗಳು, ಇನ್ನೊಂದೂವರೆ ನಿಮಿಷವೂ ಕೂಡ ಇಲ್ಲ. ನವರಂಗ ಮುನ್ನಡೆಯಲ್ಲಿ ಲಕ್ಷ್ಮಣ ಅಂಗಣದಲ್ಲಿ ಪ್ರಬಲ 2 ತಂಡಗಳ ಕಾದಾಟ. ಆದ್ರೆ ಪೊಲಿಪು ಪ್ರಥಮ ಅವಕಾಶದಲ್ಲಿ ಅಷ್ಟೊಂದು ಪ್ರಬಲ ಪೈಪೋಟಿಯನ್ನ ನೀಡುತ್ತಾ ಇಲ್ಲ. 1 ನಿಮಿಷ ಬಲ್ಲಿಗೆ ಬೋಡಾದ ಪ್ರಯತ್ನ ಮಲ್ಕೊಂಡಲ್ಲೇರಿ ಪ್ರಯತ್ನ ಮಲ್ಕೊಂಡಲ್ಲೇರಿ ಅಂಡ ಬಲ್ಲೇರು ಪೂಜೆ ಆಮೇಲೆ ಜೈದಿನ ಮಾತ್ರ ಈ ಬೇಟ ಹೆಂಚಿನ ಮತ್ತೊಂದು ತೊಳೆರಿ. ಆಹಾ ಒಂಜಿ ಐನಾಜಿ ಇಂಚು ಲಾತ್ ಬಲ್ಲ ಲಕ್ಷ್ಮಣ ಕೆರೆಟುಂಡು ಕಡೆ ಅಂತ 25 ಸೆಕೆಂಡ್ ಮಾತ್ರ. ಆಮೇಲೆ ಬಾಂಬು 20 ಸೆಕೆಂಡ್ ಹಗ್ಗ ಇದೀಗ ಕೊನೆಯ ಗಳಿಗೆಯಲ್ಲಿ 10, 9, 8, 7, 6, 5, 4, 3, 2, 1 0. ಇದೋಡು